ಹಲೋ ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲಲ್ಲಿ ಇವತ್ತು ನಾವು ಹೋಟೆಲ್ಗಳಲ್ಲಿ ಮಾಡುವಂಥ ಉದ್ದಿನ ವಡ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1/4 kg ಉದ್ದಿನ ಬೇಳೆನ ನಾನು ಮುಂಜಾನೆ ವಡ ಮಾಡೋದಕ್ಕೆ ರಾತ್ರಿಯೇ ನೆನೆಸಿಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಮುಂಜಾನೆ ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನು ಚಿರೋಟಿ ರವೆ ಇದ್ದರೆ ಹಾಕೋದು, ಇಲ್ಲಾಂದರೆ ಅಕ್ಕಿ ಇಟ್ಟಿದ್ದರೂ ನಡೆಯುತ್ತೆ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ರುಚಿಗೆ ನೋಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಿದ್ದೇನೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನು ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನು ಇದಕ್ಕೆ ಹಾಕ್ಕೊತಿದ್ದೇನೆ. ಮತ್ತು ಇಲ್ಲಿ ಸೋಡಾ ಪುಡಿಯನ್ನು ಭಾಳ ಹಾಕ್ಕೊಳ್ಳೋದಿಲ್ಲ, ಆದರೆ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕ್ಕೊತೇನೆ ಫ್ರೆಂಡ್ಸ್. ಸಾಮಾನ್ಯವಾಗಿ ನಾವು ಉದ್ದಿನ ವಡ ಮಾಡಬೇಕಂದ್ರೆ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಹಿಟ್ಟು ಅಷ್ಟು ಹಗುರವಾಗಿ ಬರಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ನಿಮಗೆ. ಒಂದು 5ರಿಂದ 8 ನಿಮಿಷ ಈ ರೀತಿ ಹಿಟ್ಟನ್ನು ನೀವು ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಈ ಮೆಥಡಲ್ಲಿ ನೀವು ಉದ್ದಿನ ವಡ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಆವಾಗ ಉದ್ದಿನ ವಡ ಒಳಗೆ ಸಾಫ್ಟಾಗಿ ಹೊರಗೆ ಕ್ರಿಸ್ಪಿ ಆಗಿರುತ್ತೆ ಫ್ರೆಂಡ್ಸ್. ಹಿಟ್ಟನ್ನು ಒಂದು 5ರಿಂದ 8 ನಿಮಿಷ ನೀವು ಚೆನ್ನಾಗಿ ಕೈಯಲ್ಲಿ ತಿರುಗಿಸ್ಕೋಬೇಕು. ನಿಮಗೆ ಹಿಟ್ಟು ತಿರುಗಿಸೋದಕ್ಕೆ ಸ್ವಲ್ಪ ಕೈ ಗಟ್ಟಿ ಅನಿಸಿದರೆ ಕೈಯಾಗ ಒಂದು ಸ್ವಲ್ಪ ನೀರನ್ನು ಹತ್ಕೊಂಡು ನೀವು ಈ ರೀತಿ ಹಿಟ್ಟನ್ನು ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಯಾವಾಗಲೂ ನಾವು ವಡ ಆಗಿರಲಿ ಅದನ್ನು ಮಾಡಬೇಕಂದ್ರೆ ಹಿಟ್ಟನ್ನು ಮೊದಲು ಹಗುರ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವ ರೀತಿ ಉದ್ದಿನ ವಡ ಮಾಡೋದಂದರೆ ಫ್ರೆಂಡ್ಸ್, ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಯಾವ ರೀತಿ ಮಾಡ್ಬೋದು ಅಂತ. ಮೊದಲು ಕೈಯನ್ನು ನೀರಲ್ಲಿ ಒಂದು ಸಲ ಈ ರೀತಿ ಮುಳುಗಿಸ್ಕೋಬೇಕು ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಹಿಟ್ಟನ್ನು ತಗೋಬೇಕು. ನಾನು ಆವಾಗಲೇ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಧ್ಯೆ ಒಂದು ಸ್ವಲ್ಪ ಹೆಬ್ಬೆಟ್ಟಿನಿಂದ ಈ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಮಾತ್ರ ಚೆನ್ನಾಗಿ ಬಿಸಿಯಾಗಿರ್ಬೇಕು ಫ್ರೆಂಡ್ಸ್. ಈ ರೀತಿ ನಿಧಾನಕ್ಕೆ ಬಿಡ್ಬೋದು. ಏನಾದರೂ ಕೈಗೆ ಸ್ವಲ್ಪ ಎಣ್ಣೆ ತಾಗಿದ್ರೂ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಕೈಯಲ್ಲಿ ನೀರಿನ ಪಸೆ ಇರುತ್ತೆ, ಹಿಟ್ಟಿರುತ್ತೆ, ಅದರಿಂದ ನಮಗೇನು ಕೈಗೆ ತೊಂದರೆ ಆಗೋದಿಲ್ಲ. ನಿಧಾನಕ್ಕೆ ಈ ರೀತಿ ಬಿಡಬೇಕು ಫ್ರೆಂಡ್ಸ್. ಈ ಮೆಥಡಲ್ಲಿ ನೀವು ವಡ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನೂ ಒಂದು ಸ್ವಲ್ಪ ಕಲರ್ ಬರಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ನಿಮಗೆ ನಾನು ಈಸಿ ಮೆಥಡಲ್ಲಿ ಉದ್ದಿನ ವಡ ಮಾಡೋದನ್ನು ಹೇಳ್ಕೊಟ್ಟಿದ್ದೇನೆ ಫ್ರೆಂಡ್ಸ್. ಇದೇ ಮೆಥಡಲ್ಲಿ ನೀವು ಒಂದು ಸಲ ವಡ ಮಾಡಿ ನೋಡಿ. ಯಾವಾಗಲೂ ನಾವು ವಡ ಬೋಂಡ ಏನೇ ಖರೀದಿದ್ರು ಕಬ್ಬಿಣದ ಬಾಂಡಿಗೆನ ತಗೋಬೇಕು. ಆವಾಗ ಎಣ್ಣೆ ಭಾಳ ಹೊತ್ತು ಬಿಸಿ ಇರುತ್ತೆ ಫ್ರೆಂಡ್ಸ್, ಮತ್ತು ನಾವು ಬೇಗನೆ ಮಾಡ್ಕೋಬೋದು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಸಲ ನಾನು ವಿಡಿಯೋದಲ್ಲಿ ತೋರಿಸಿದ್ದೇನೆ ನಿಮ್ಗೆ ಯಾವ ರೀತಿ ನಿಧಾನಕ್ಕೆ ವಡ ಬಿಡುವುದಂತ ತೋರಿಸಿದ್ದೇನೆ. ಹತ್ತಿರದಿಂದಲೇ ಬಿಡ್ಬೋದು ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ. ಒಂದು ಸಲ ತಪ್ಪಾಗ್ಬೋದು ಫ್ರೆಂಡ್ಸ್, 2ನೇ ಸಲ ಖಂಡಿತ ಕರೆಕ್ಟ್ ಮಾಡ್ಕೊತೇವೆ. ಇದು ಚಟ್ನಿ ಜೊತೆ, ಸಾಂಬಾರು ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತೊಂದು ಸಲ ತೋರಿಸಿದ್ದೇನೆ ಫ್ರೆಂಡ್ಸ್ ಯಾವ ರೀತಿ ನಾವು ವಡಾನ ಎಣ್ಣೆಯಲ್ಲಿ ಬಿಡೋದು ಅಂತ. ನಿಧಾನಕ್ಕೆ ಈ ರೀತಿ ಬಿಡಬೇಕು. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು. ಈ ವಿಡಿಯೋನ ನೀವು ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಇದು ಖಾರ ಚಟ್ನಿ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಿದ್ದೇನೆ ಫ್ರೆಂಡ್ಸ್.